ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೈಲ್ಸ್ಗೆ ಸ್ವಾಗತ. ಸುರುವಿಗೆ 6 ಸ್ಟ್ರಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಈ ರೀತಿಯಲ್ಲಿ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಬೇಕು ಹೀಗೆ. ನೆಕ್ಸ್ಟ್ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. ನೆಕ್ಸ್ಟ್ 4 ಚೈನ್ ಹಾಕಿಕೊಳ್ಳೋಣ, ಅದು ಕುಚ್ಚು ಕಟ್ಟಲಿಕ್ಕೆ. 3 4 ಎಲ್ಲಿಗೆ ಬರ್ತದೆ ಅಂತ ನೋಡಿ, ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು. ಇದು ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಸಿಂಗಲ್ ಕ್ರೋಶ ಹಾಕಿಕೊಂಡು ಆದಮೇಲೆ ನೆಕ್ಸ್ಟ್ 4 ಚೈನ್ ಹಾಕಿಕೊಳ್ಳೋಣ. 1 2 ನೆಕ್ಸ್ಟ್ 3 ಚೈನ್ ಹಾಕೊಳ್ಳಿಕ್ಕೆ. 3 ಚೈನ್ ಹಾಕಿ ಎಕ್ಸಾಕ್ಟ್ ಪಾಯಿಂಟಿಗೆ ಎಲ್ಲಿ ಬರ್ತದೆ ನೋಡಿ, ಅಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದು ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ ಈ ರೀತಿಯಾಗಿ. ಫಸ್ಟಿಗೆ 4 ಚೈನ್, ನೆಕ್ಸ್ಟ್ 3 ಚೈನ್. ಇನ್ನು ಇವಾಗ 4 ಚೈನ್ ಹಾಕ್ಕೊಳ್ಬೇಕು. 1 2 3 4 ಹಾಕಿ ಸೂಜಿ ಮೇಲೆ ಒಂದು ಲೂಪ್ ಉಂಟ, ಇನ್ನೆರಡು ಲೂಪ್ ತಗೋಬೇಕು. ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಇದು ಎಲ್ಲಿಗೆ ಬರ್ತದೆ ನೋಡಿ, ಇಲ್ಲ ಗೊತ್ತಾ ಬರ್ತದಲ್ಲ, ಇಲ್ಲ ಗೊತ್ತಾನೆ ಟ್ರಿಪಲ್ ಕ್ರೋಶೆ ಮಾಡಿಕೊಳ್ಳೋಣ. ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ, ನೆಕ್ಸ್ಟ್ ಎರಡರಲ್ಲಿ ಒಂದು ಸತಿ. ಈ ರೀತಿಯಲ್ಲಿ ಟ್ರಿಪಲ್ ಕ್ರೋಶ ಮಾಡಿಕೊಂಡಾದಮೇಲೆ ಒಂದು ವಿ ಶೇಪಿನಾಗೆ ಕಾಣಿಸ್ತದೆ ನೋಡಿ. ಟ್ರಿಪಲ್ ಕ್ರೋಶ ಹಾಕಿಕೊಂಡಾದಮೇಲೆ 2 ಚೈನ್ ಸ್ಟಿಚ್ ಹಾಕ್ಕೊಳ್ಳೋಣ. 1 2. ಇನ್ನು ನೆಕ್ಸ್ಟು ಈ ಟ್ರಿಪಲ್ ಕ್ರೋಶದ ಗ್ಯಾಪ್ ಇದೆ ನೋಡಿ, ಇಲ್ಲಿ 8 ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಇದು ಫಸ್ಟ್ 1 2, ಇಲ್ಲಿ 8 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. 3 ಬೇಸಲ್ಲಿ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. 4 5 6 7th one, 8th one. ಏಯ್ಟ್ ಡಬಲ್ ಕ್ರೋಶೆ ಆಯಿತಾ. ಇವಾಗ ವರ್ಕ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಎಲ್ಲಿ ಬರ್ತದೆ ನೋಡಿ, ಅಲ್ಲಿಗೆ ಎಕ್ಸಾಕ್ಟ್ ಪಾಯಿಂಟಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ನೆಕ್ಸ್ಟ್ 4 ಚೈನ್ ಸ್ಟಿಚ್ ಹಾಕೊಳ್ಳೋಣ. 1 2 3 4. ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಸಿಂಗಲ್ ಕ್ರೋಶೆ. ನೆಕ್ಸ್ಟ್ 3 ಚೈನ್ ಸ್ಟಿಚ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. 3 ಚೈನ್ ಸ್ಟಿಚ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿಕೊಂಡಾಗಿದೆ. ಇನ್ನು 4 ಚೈನ್ ಸ್ಟಿಚ್ ಹಾಕಿಕೊಳ್ಳುವ. 1 2 3 4 ಚೈನ್ ಸ್ಟಿಚ್ ಹಾಕಿಕೊಂಡಾದಮೇಲೆ
ಸೂಜಿ ಮೇಲೆ 2 ಸತಿ ದಾರ ಸುತ್ತಿಕೊಳ್ಳುವ, ಟ್ರಿಪಲ್ ಕ್ರೋಶೆ ಮಾಡಿಕೊಳ್ಬೇಕು. ಇದು ಎಲ್ಲಿಗೆ ಬರ್ತದೆ, ಇಲ್ಲಿಗೆ ಬರ್ತದಲ್ವಾ, ಈ ಎಕ್ಸಾಕ್ಟ್ ಪಾಯಿಂಟಿಗೆ ಟ್ರಿಪಲ್ ಕ್ರೋಶೆ ಮಾಡಿಕೊಳ್ಳುವ. 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ, 2ರಲ್ಲಿ 1 ಸತಿ ವಿ ಶೇಪಿನಾಗೆ ಬರ್ತದೆ ನೋಡಿ. ಇನ್ನು 2 ಚೈನ್ ಸ್ಟಿಚ್ ಹಾಕುವ. 2 ಡಬಲ್ ಕ್ರೋಶೆ 8. ಇದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಮಾಡ್ತಾ ಹೋಗಿ ಎಂಡಲ್ಲಿ ಹೇಗೆ ಮಾಡೋದು ಅಂತ ನೋಡುವ. ಬೇಸ್ ಸಿಂಪಲ್ ಆಗಿದೆ ಇಲ್ಲಿ ನೋಡಿ. ಫಸ್ಟಿಗೆ 4 ಚೈನ್ ಸ್ಟಿಚ್, ಸಿಂಗಲ್ ಕ್ರೋಶೆ, 3 ಚೈನ್ ಸ್ಟಿಚ್, ಸಿಂಗಲ್ ಕ್ರೋಶೆ, 4 ಚೈನ್ ಸ್ಟಿಚ್ ಹಾಕಿ ಟ್ರಿಪಲ್ ಕ್ರೋಶೆ ಹಾಕ್ಕೊಳ್ಬೇಕು. ಆ ಟ್ರಿಪಲ್ ಕ್ರೋಶದ ಒಳಗಡೆ 8 ಡಬಲ್ ಕ್ರೋಶೆ, ಆಮೇಲೆ 4 ಚೈನ್ ಸ್ಟಿಚ್, 3 ಚೈನ್ ಸ್ಟಿಚ್, 4 ಚೈನ್ ಸ್ಟಿಚ್, ಟ್ರಿಪಲ್ ಕ್ರೋಶ ಮತ್ತು 8 ಚೈನ್ ಸ್ಟಿಚ್. ಇದೇ ರೀತಿಯಲ್ಲಿ ನಾನು ಬೇಸ್ ಲೈನನ್ನು ಕಂಪ್ಲೀಟ್ ಮಾಡ್ತಾ ಹೋಗ್ತೇನೆ. ಇವಾಗ ನಾವು ನಮ್ಮ ವರ್ಕಿನ ಎಂಡ್ ತನಕ ಬಂದಿದ್ದೀವಿ. ಇಲ್ಲಿ ಲಾಸ್ಟಲ್ಲಿ ನಾನು 4 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇಲ್ಲ ಗೊತ್ತಾ, ಸಿಂಗಲ್ ಕ್ರೋಶೆ ಹಾಕಿ ಈ ವರ್ಕನ್ನು ಎಂಡ್ ಮಾಡಿಕೊಳ್ಳೋಣ. ಸಿಂಗಲ್ ಕ್ರೋಶ ಹಾಕಿಕೊಂಡು ಆದ ಮೇಲೆ 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಂಡು ಅನದರ್ ಕಲರ್ ಥ್ರೆಡ್ಡನ್ನು ಆ್ಯಡ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು ಕಲರ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೆ ನಾಟ್ ಹಾಕಿ ಇಲ್ಲಿ 2 ಡಬಲ್ ಕ್ರೋಶೆಯ ಗ್ಯಾಪ್ ಇದೆ ನೋಡಿ ಸ್ಟಾರ್ಟಿಂಗಲ್ಲಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಆ ಥ್ರೆಡ್ಡನ್ನು ಫಿಕ್ಸ್ ಮಾಡಿಕೊಳ್ಳೋಣ. ನೆಕ್ಸ್ಟ್ 4 ಚೈನ್ ಸ್ಟಿಚ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು, ಅದು ಕುಚ್ಚು ಕಟ್ಟಲಿಕ್ಕೆ. ಅದು ಈ 2 ಇಲ್ಲಿ ಹಾಕ್ಕೊಂಡಿದ್ವಿ ನೋಡಿ ನೋಟು, ಇಲ್ಲ ಗೊತ್ತಾನೆ, ಅದರ ಮೇಲೇ ಹಾಕಿಕೊಂಡು ಸಿಂಗಲ್ ಕ್ರೋಶೆ ಮಾಡಲಿಕ್ಕೆ. ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ 4 ಚೈನ್ ಹಾಕಿ ಅದರೊಳಗೆ ಹಾಕಿದರೆ ಆಯಿತು ಈ ರೀತಿಯಲ್ಲಿ. ನೆಕ್ಸ್ಟ್ ಈ 3 ಚೈನ್ ಸ್ಟಿಚ್ಚನ್ನು ಏನು ಮಾಡಲಿಕ್ಕಿಲ್ಲ, ಇದು ಹಾಗೇ ಇರ್ತದೆ. ನೆಕ್ಸ್ಟ್ ಇಲ್ಲಿ ಡಬಲ್ ಕ್ರೋಶೆ ಮಾಡಿಕೊಂಡು ಹೋಗೋಣ. ಇಲ್ಲಿ ಹಾಫ್ ಸರ್ಕಲಲ್ಲಿ ಇದು ಗೋಲ್ಡ್ ಕಲರ್ ಮಾಡ್ಕೊಂಡಿದ್ವಲ್ಲ, ಇನ್ನೊಂದು ಗ್ರೀನ್ ಕಲರಲ್ಲಿ 8 ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. 2 ಲೂಪಲ್ಲಿ 1 ಸತಿ, 2 ಲೂಪಲ್ಲಿ 1 ಸತಿ, ಇದೇ ರೀತಿ 8 ಟೈಮ್ಸ್ ಮಾಡಬೇಕು ನಾವು. ಆವಾಗ ಆ ಹಾಫ್ ಸರ್ಕಲ್ನೊಳಗೆ ಫಿನಿಶ್ ಆಗ್ತದೆ ವರ್ಕ್. ಈಗ ಹಾಫಲ್ಲಿ ಗೋಲ್ಡ್ ಇದೆ ಅಲ್ವಾ, ಇನ್ನು ನೆಕ್ಸ್ಟ್ ಹಾಫಲ್ಲಿ ಗ್ರೀನ್ ಬರ್ತದೆ. ಇದೀಗ 3rd ಒನ್. ಇದೇ ರೀತಿ 8 ಹಾಕ್ಕೊಳ್ಬೇಕು. ಇವಾಗ ಇಲ್ಲಿ 7 ಡಬಲ್ ಕ್ರೋಶೆ ಮಾಡಿಕೊಂಡಾಗಿದೆ. ಇದು ಲಾಸ್ಟ್, ಇದು 8th ಒನ್. ಅದು ನಾವು ಫಸ್ಟಲ್ಲಿ 4 ಚೈನ್ ಸ್ಟಿಚ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ. ನೆಕ್ಸ್ಟ್ ಟ್ರಿಬಲ್ ಕ್ರೋಶೆ ಮಾಡಿ 8 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ವ, 8 ಆಯಿತಾ, ಈ ರೀತಿಯಲ್ಲಿ ಕಾಣಿಸ್ತದೆ. ಈಗ ಒಂದು ಗೋಲ್ಡ್ ಬೀಡ್ ಇನ್ಸರ್ಟ್ ಮಾಡೋಣ. ಗೋಲ್ಡ್ ಬೀಡನ್ನು ಹಾಕಿ ಆದಮೇಲೆ ಲಾಕ್ ಮಾಡಲಿಕ್ಕಿಲ್ಲ, ಇಲ್ಲಿ 2 ಚೈನ್ ಸ್ಟಿಚ್ ಇದು ಗ್ಯಾಪ್ ಇದೆ ನೋಡಿ. ನೆಕ್ಸ್ಟ್ ಇದು ಗೋಲ್ಡ್ ಕಲರಲ್ಲಿ ಅಲ್ಲ ಗೊತ್ತಾ, ಈ ರೀತಿಯಲ್ಲಿ ತಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. ಈ ರೀತಿಯಲ್ಲಿ ತೆಗೆದುಕೊಂಡು ಸಿಂಗಲ್ ಕ್ರೋಶೆ 1 ಸತಿ ಮಾತ್ರ ಗೋಲ್ಡ್ ಬೀಡ್ ಇನ್ಸರ್ಟ್ ಮಾಡಲಿಕ್ಕೆ, ಮತ್ತೆ ಮಾಡಲಿಕ್ಕಿಲ್ಲ. ಮತ್ತು ಈ ಪ್ರತಿ ಸತಿಯು ಈ ಡಬಲ್ ಕ್ರೋಶೆ ತುದಿಯಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ತಾ ಹೋದರೆ ಆಯ್ತು. ಇವ್ರ ಸ್ಟಿಚ್ಚಿಗೆ ಸಹ ಇದೇ ರೀತಿಯಲ್ಲಿ ಟೋಟಲ್ 8 ಟೈಮ್ಸ್ ಬರ್ತದೆ. ಇದೇ ರೀತಿಯಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ನಾವು ಮಾಡ್ತಾ ಹೋಗಲಿಕ್ಕೆ ಸುಲಭವಾದ ಡಿಸೈನ್ ಆಗಿರ್ತದೆ ಇದು. ನಾನಿಲ್ಲಿ ಎಂಡಲ್ಲಿ ಹೇಗೆ ಬರ್ತದೆ ಅಂತ ತೋರಿಸ್ತೀನಿ. ಇಲ್ಲಿ ಫಸ್ಟ್ ಇದ್ದು ಫಿನಿಶ್ ಆಗಿದೆ, ಫಸ್ಟಿನ ಆರ್ಚ್ ನೋಡಿ ಈ ರೀತಿಯಾಗಿ ಕಾಣಿಸ್ತದೆ. ಇಲ್ಲಿ ಈಗ ನಾನು 8 ಡಬಲ್ ಕ್ರೋಶೆದ ಮೇಲೆ 8 ಸಿಂಗಲ್ ಕ್ರೋಶೆ ಹಾಕಿಕೊಂಡಾಗಿದೆ. ನೆಕ್ಸ್ಟ್ ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕಿ ಆ ವರ್ಕ್ ಫಿಕ್ಸ್ ಮಾಡಿದ್ವಲ್ಲ, ಅಲ್ಲೇ ಈ ಥ್ರೆಡ್ಡನ್ನು ಫಿಕ್ಸ್ ಮಾಡಿಕೊಳ್ಳೋಣ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು
ನೆಕ್ಸ್ಟ್ ಇಲ್ಲಿ 4 ಚೈನ್ ಸ್ಟಿಚ್ ಹಾಕಿದ್ವಲ್ವ ಕುಚ್ಚು ಕಟ್ಟಲಿಕ್ಕೆ, ಆ 4 ಚೈನ್ ಸ್ಟಿಚ್ಚಿನ ಮೇಲೆ ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡಿಕೊಳ್ಬೇಕು ವರ್ಕನ್ನು. ಈ ರೀತಿಯಲ್ಲಿ 4 ಚೈನ್ ಸ್ಟಿಚ್ಚಿನ ಮೇಲೆ 4 ಚೈನ್ ಸ್ಟಿಚ್ಚು ಹಾಕೊಳ್ಳುವ. ಇದು ಇಲ್ಲಿಗೆ ಬರ್ತದಲ್ವ, ಆ ಫಸ್ಟ್ ಇದು 4 ಚೈನ್ ಸ್ಟಿಚ್ಚನ್ನು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ ಅದರ ಒಳಗಡೆನೆ ಈ ವರ್ಕನ್ನು ಕೂಡ ಸಿಂಗಲ್ ಕ್ರೋಶೆ ಮಾಡಿ ಫಿಕ್ಸ್ ಮಾಡುವ. ಈ ರೀತಿಯಲ್ಲಿ ಕಾಣಿಸ್ತದೆ. ನೆಕ್ಸ್ಟ್ ಈ 3 ಚೈನ್ ಸ್ಟಿಚ್ ಇದೆ ಅಲ್ಲ, ಅದನ್ನು ಹಾಗೆ ಬಿಡಬೇಕು, ಅದನ್ನು ಯೂಸ್ ಮಾಡಲಿಕ್ಕಿಲ್ಲ. ನೆಕ್ಸ್ಟ್ ಸೂಜಿ ಮೇಲೆ ದಾರ ತೆಗೆದುಕೊಂಡು ಇಲ್ಲಿ ಹಾಫ್ ಸೈಡಲ್ಲಿ ಗೋಲ್ಡ್ ಹಾಕಿದ್ವಲ್ವ, ಇನ್ನೊಂದು ಹಾಫ್ ಸೈಡ್ ಇತ್ತಲ್ವ, ಅದರೊಳಗೆ 8 ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ 1 ಆಯಿತು, ಇದು 2, ಇದೇ ರೀತಿ 8 ಟೈಮ್ಸ್ ಮಾಡಿಕೊಳ್ಳುವ. ನೆಕ್ಸ್ಟ್ ಗೋಲ್ಡ್ ಬೀಡು ಇನ್ಸರ್ಟ್ ಮಾಡಲಿಕ್ಕೆ ಅದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಆಗ್ತದೆ. ಇಲ್ಲಿ 8 ಡಬಲ್ ಕ್ರೋಶೆ ಆಯಿತು ಸೆಕೆಂಡ್ ಆರ್ಚಲ್ಲಿ ಕೂಡ. ಇಲ್ಲಿ 2 ಗ್ಯಾಪ್ ಕಾಣಿಸ್ತದಲ್ಲ, ಆ ಗ್ಯಾಪ್ ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಾವಿಲ್ಲಿ ಒಂದು ಗೋಲ್ಡ್ ಬೀಡು ಇನ್ಸರ್ಟ್ ಮಾಡಿಕೊಳ್ಳೋದು. ಈ ಫಸ್ಟ್ ಇದು 2 ಚೈನ್ ಸ್ಟಿಚ್ಚಿನ ತುದಿಯಲ್ಲಿ ಈ ರೀತಿಯಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಆ ವರ್ಕನ್ನು ಬೀಡನ್ನು ಫಿಕ್ಸ್ ಮಾಡಿಕೊಳ್ತೇವೆ. ನೋಡಿ ಈ ರೀತಿಯಾಗಿ ಕಾಣಿಸ್ತದೆ. ಇನ್ನು ಪ್ರತಿಯೊಂದು ಡಬಲ್ ಕ್ರೋಶೆದ ಮೇಲೆ ಸಿಂಗಲ್ ಕ್ರೋಶೆ ಹಾಕಿಕೊಂಡು ವರ್ಕನ್ನು ಎಂಡ್ ಮಾಡಲಿಕ್ಕೆ ಇಲ್ಲಿ ಫಸ್ಟ್ ಇದರಲ್ಲಿ ಹೇಳಿದ್ನಲ್ವ ಅದೇ ರೀತಿಯಲ್ಲಿ ನಾನು ಇದೇ ರೀತಿಯಲ್ಲಿ ಪೂರ್ತಿ ಸಾರಿ ಫಿನಿಶ್ ಮಾಡಿ ಎಂಡಲ್ಲಿ ಏನು ಮಾಡಬೇಕು ಅಂತ ಹೇಳ್ತೇನೆ. ಎಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ನ ಫೈನಲ್ ಲುಕ್ಕು ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ನಾನು ಇಲ್ಲಿ ನೆಕ್ಸ್ಟ್ ಇದು ಕಲರು ಫಿನಿಶ್ ಮಾಡೋದನ್ನು ನನಗೆ ತೋರಿಸ್ಲಿಕ್ಕೆ ಆಗಿರಲಿಲ್ಲ. ಅದು ನಾವು ಎಲ್ಲ ಡಿಸೈನ್ ಇದನ್ನು ಎಂಡ್ ಮಾಡ್ತೀವಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ನಾಟ್ ಹಾಕಿ 2 ಚೈನ್ ಸ್ಟಿಚ್ ಹಾಕಿ ಥ್ರೆಡ್ ಕಟ್ ಮಾಡಿದರೆ ಆಯಿತು. ನೀವು ಕೂಡ ಈ ಡಿಸೈನ್ ಟ್ರೈ ಮಾಡಿ ನನಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.